ಓಪನ್ ಆರ್ ಯು ಟು ಟಾಕ್ ಅಬೌಟ್ ಮೆಂಟಲ್ ಹೆಲ್ತ್, ವಿಜಿ? ಬಿಕಾಸ್ ಎಲ್ಲರೂ ಅವರವ್ರ ಲೈಫಲ್ಲಿ ಹೊಡೆತಗಳನ್ನು ತಿಂದಿರ್ತಾರೆ, ಬಟ್ ಅದನ್ನು ತಿಂದಿರೋದನ್ನು ಆಚೆ ಕೆಲವರು ತೋರಿಸ್ಕೋತಾರೆ, ಕೆಲವರು ಅದು ಗೊತ್ತಿಲ್ಲದಿರೋಂಗೆ ವರ್ಕ್ಗಳು ನಡೀತಾ ಇರೋದು ಒಳಗಡೆ ಆ್ಯಂಡ್ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ನೀವು ಹೇಗೆ? ಅಂದರೆ ಐ ಆಮ್ ಮುಂಚೆಯಿಂದ ಲೈಫ್ನ ಅರ್ಥ ಮಾಡ್ಕೊಂಡು ಬಂದಿದ್ದು, ನಮ್ಮ ತಂದೆ ತಾಯಿ ನನಗೆ ಕೊಟ್ಟಂಥ ವಿಷಯಗಳಾಗಲಿ, ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಆಗಲಿ, ಐ ಫೀಲ್ ಫಾರ್ಚುನೇಟ್ ದಟ್ ಮೈ ಮೆಂಟಲ್ ಹೆಲ್ತ್ ಈಸ್ ವೆರಿ ವೆರಿ ಐ ವುಡ್ ಸೇ ಪ್ರೊಟೆಕ್ಟಿವ್ ಅಬೌಟ್ ಮೀ. ನನಗೇ ಗೊತ್ತಿಲ್ಲದೆ ನನ್ನ ಮೆಂಟಲ್ ಹೆಲ್ತ್ ನನ್ನ ಕಾಪಾಡ್ತಾ ಇದೆ. ಅಂದರೆ ಸಬ್ಕಾನ್ಷಿಯಸ್ಲಿ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಸೆಲ್ಫ್. ನನ್ನ ಬಗ್ಗೆ ನನ್ನ ಭಾಳ ಕ್ಲೋಸ್ ಫ್ರೆಂಡ್ಸು, ಭಾಳ ಹತ್ತಿರದವರು ನನಗೆ ಗೊತ್ತು ಅಂತ ಅಂದ್ಕೊಂಡಿರ್ತಾರೆ. ಆದರೆ ನನಗೇ ಗೊತ್ತಿಲ್ಲದ ಹಾಗೆ ಅವರು ಗೊತ್ತಿಲ್ಲದಿರೋಂಥ ವಿಚಾರ ನನ್ನ ಕಾಪಾಡ್ತಾ ಇರುತ್ತೆ. ಅದು ಹೇಳುತ್ತೆ, ನಿನಗಿದು ಹೌದು, ನಿನಗದು ಇಲ್ಲ. ಹೌದು, ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು ಲೈಫ್ ಇಸ್ ವೆರಿ ಸಿಂಪಲ್ ಅಂತ. ಆ ಸಿಂಪ್ಲಿಸಿಟಿನ ಕಾಪಾಡ್ಕೊಂಡು ಬಂದಿರೋದೇ ನನ್ನ ಮೈ ಸಬ್ಕಾನ್ಷಿಯಸ್ ಮೈಂಡ್, ಮೈ ಮೆಂಟಲ್ ಹೆಲ್ತ್. ಅದೊಂದು ಹುಚ್ಚತನ, ಅದು ಒಂಥರ ಆ ಥರ ಹೇಳ್ಕೋಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಹುಚ್ಚತನ ನನ್ನಲ್ಲಿದೆ. ಒಂದು ಜೀವನದ ಕಡೆ ಹುಚ್ಚತನ. ಅಂದರೆ ಇವಾಗ ಅದರಲ್ಲಿ ಏನು ಕಳ್ಕೊತೀಯ ನೀನು? ಒಂದು ಕನಸು ಕಾಣೋದ್ರಲ್ಲಿ ಏನು ಕಳ್ಕೊತೀಯ? ಅಥವಾ ಎಡಬಿಡ್ದೇನೆ ಆ ಕೆಲಸದ ಕಡೆ ಮುಂದಕ್ಕೆ ಹೆಜ್ಜೆ ಹಾಕೋದ್ರಲ್ಲಿ ಏನು ಕಳ್ಕೊತೀಯ ನೀನು? ಹೆದರ್ಕೋಬೇಡ ಅನ್ನೋದೊಂದು ಸಣ್ಣ ಹಠ ಇದೆಯಲ್ಲ, ಆ ಹಠನ ಹುಚ್ಚತನ ಅಂತ ಕರಿತೀನಿ ನಾನು. ಆವಾಗ ನಮಗೆ ಗೊತ್ತಾಗುತ್ತೆ, ದಟ್ ಈಸ್ ವೆನ್ ಯು ವಿಲ್ ನೋ ನಿಮ್ಮ ಮೆಂಟಲ್ ಹೆಲ್ತ್ ಹೇಗಿದೆ ಅಂತ. ನನಗೆ ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಸ್ಪಂದನೆಯಿಂದ ನನಗೆ ಸದ್ಗುರು ಅವರ ಕೆಲವು ವೀಡಿಯೋಸ್ ನೋಡ್ತಾ ಇದ್ದೆ ನಾನು. ನನಗೆ ಅವ್ರಿಗೆ ಏನಕ್ಕೆ ಭಾಳ ಇಷ್ಟ ಅಂದರೆ, ಜೀವನನ ಭಾಳ ನೀಟಾಗಿ ಸಿಂಪ್ಲಿಫೈ ಮಾಡಿ ಅದಕ್ಕೆ ಜೋಡಿಸಿಡ್ತಾರೆ. ಹಿಂಗೆ ಇದು ನೋಡಪ್ಪ, ಬ್ಲಾಕ್ ಎ, ಬ್ಲಾಕ್ ಬಿ, ಬ್ಲಾಕ್ ಸಿ, ಕಂಪಾರ್ಟ್ಮೆಂಟಲೈಸ್. ಇದು ಜೀವನ ಅಷ್ಟೇ ಅಂತ. ಸೊ ನನ್ನ ಬಗ್ಗೆ ನಾನು ಅವೇರ್ ಆದರೆ, ಇಫ್ ಐ ಆಮ್ ಅವೇರ್ ಆಫ್ ಮೈ ಸೆಲ್ಫ್, ಸ್ಮಾಲ್ ಲಿಟಲ್ ಥಿಂಗ್ಸ್ ಅಬೌಟ್ ಮೈ ಸೆಲ್ಫ್, ಹಾಫ್ ಯುವರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ಸೊ ಹಾಗಿದ್ರೆ ಕ್ಯಾನ್ ವಿ ಥಿಂಕ್ ದ್ಯಾಟ್ ಯು ಡೋಂಟ್ ಫಿಯರ್ ಫಾರ್ ಎನಿಥಿಂಗ್ ಟುಡೇ? ನೋ, ಯಾವುದ್ರ ಬಗ್ಗೆ ಭಯಗಳಿಲ್ಲ. ಟೇಕ್ ಒನ್ ಡೇ ಅಟ್ ಅ ಟೈಮ್. ಇದಕ್ಕಿಂತ ಇನ್ನೇನಾಗಕ್ಕೆ ಸಾಧ್ಯ ಅನ್ನೋ ಥರ ಒಂದು. ಯಾವಾಗಲೂ ಅಷ್ಟೇ, ಒಂದು ಪಾಠ ಕಲಿಯೋದಕ್ಕೆ ಮುಂಚೆ ನಾವು ಇದಕ್ಕಿಂತ ಏನೋ ಅಂತ ಅಂದ್ಕೊಂಡಿರ್ತೀವಿ. ಅದು ಗೊತ್ತು ಅಂದಾಗ ಇನ್ನೊಂದಾಗುತ್ತೆ. ಸೊ ಅದಕ್ಕೆ ನನಗೇನೂ ಗೊತ್ತಿಲ್ಲ ಅಂತ ನಾನು ಇದ್ಬಿಡ್ತೀನಿ ಅಷ್ಟೇ. ನನಗೇನೂ ಗೊತ್ತಿಲ್ಲ, ಸತ್ಯವಾಗಲೂ ನನಗೇನೂ ಗೊತ್ತಿಲ್ಲ. ಕಲ್ತ್ಕೊಂಡು ಹೋಗ್ತೀನಿ, ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಖುಷಿಯಾಗಿರ್ತೀನಿ, ನಗ್ನಗ್ತಾ ಮಾತಾಡಿಸ್ತೀನಿ. ಏನು ಕಳ್ಕೊತೀವಿ? ಎಲ್ಲರೂ ಹೇಳ್ತಾರೆ, ಹೆಂಗೆ ರೋಹಿನ್ ಸರ್ ನೀವು ಈ ಥರ ಮಾತಾಡಿ, ನೀವು ಇಷ್ಟು ಸಿಂಪಲ್ ಅಂತ ಗೊತ್ತಿಲ್ಲ, ಇಷ್ಟು ಡೌನ್ ಟು ಅರ್ಥ ಅಂತ ಗೊತ್ತಿಲ್ಲ. ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಗೊತ್ತಿಲ್ಲ. ಬಿಕಾಸ್ ಹಾಗೆ ಇರೋದು ನಾನು. ಗೊತ್ತಿಲ್ಲ ಸರ್, ಇದೇನೋ ಮೋಸ್ಟ್ಲಿ ಇದರಿಂದ ಕಲ್ತಿರ್ಬೋದು ಅಂದರೆ ಸುಳ್ಳಾಗುತ್ತೆ ಅದು. ನಮ್ಮ ತಂದೆ ತಾಯಿ ಇರ್ಬೋದು, ಇವಾಗ ನಮ್ಮ ದೊಡ್ಡ ಮಾಮ ಅವ್ರು ಇದ್ದಂಥ ರೀತಿ ನೋಡ್ಕೊಂಡು ಬೆಳೆದಿದ್ದು. ಈಗ ಶಿವಣ್ಣ ಮಾಮ, ಯಾಕಂದರೆ ಮನೇಲೇ ಈ ಥರ ಎಲ್ಲ ಇದ್ದ ಮೇಲೆ ಅಷ್ಟೆಲ್ಲ ಮಾಡಿರೋರು ಏನೂ ಇಲ್ದಿರೋರ ಥರ ನಡ್ಕೋಬೇಕಾರೆ ನಾವೇನೆಷ್ಟರ ಮಟ್ಟಿಗೆ ಅದನ್ನು ಅರ್ಥ ಮಾಡ್ಕೋಬೇಕು? ಸೋ ಟ್ರೂ. ಸೊ ನನ್ನ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಕಣ್ಣೆದುರಿಗೇನೆ.